ಹಲೋ ಎವ್ರಿವಾನ್, ವೆಲ್ಕಮ್ ಟು ಸ್ಟೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಬರ್ಡೇ ಪಾರ್ಟಿ ಇತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ತುಂಬ ದಿನವೇ ಆಗಿಬಿಟ್ಟಿದೆ ವೀಡಿಯೋಸ್ನ ಮಾಡಿ. ಸುಮ್ಮನೆ ಒಂದು ಮೇಕಪ್ ಮಾಡಿಕೊಂಡು ಒಂದು ಲಿಪ್ಸ್ಟಿಕ್ ಶೇಡ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಯಾವ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ, ಮತ್ತು ನಂಗೆ ಅದು ಪರ್ಸ್ನಲಿ ಕೂಡ ಚೆನ್ನಾಗಿದೆ, ಗ್ಲಾಸಿ ಆಗಿದೆ ಅಂತ ಅನ್ನಿಸ್ತು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು ಅಂತ ಹೇಳಿ ಶೇರ್ ಮಾಡ್ತೀನಿ. ನಾನಿವತ್ತು ಸ್ಟೇಜ್ ಅವ್ರದ್ದು ಗ್ಲಾಸ್ ಲಾಕ್ 2-in-1 ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಸತಿ ಕೆಲವರಿಗೆ ಮ್ಯಾಟ್ ಥರ ಲಿಪ್ಸ್ಟಿಕ್ನ ಹಚ್ಕೊಳ್ಳೋಕೆ ಇಷ್ಟ ಆಗುತ್ತೆ, ಆ್ಯಂಡ್ ಕೆಲವರಿಗೆ ಗ್ಲಾಸಿ ಥರ ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಈ ಒಂದು ಸ್ಟೇಜ್ ಅವರು ಮ್ಯಾಟ್ ಥರನೂ ಕೊಟ್ಟಿದ್ದಾರೆ ಆ್ಯಂಡ್ ಗ್ಲಾಸಿ ಥರನೂ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಟ್ನ ಹಚ್ಕೊಂಡು ಅದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ಗ್ಲಾಸಿ ಕೊಟ್ಟಿದ್ದಾರೆ ಅಲ್ವಾ. ಗ್ಲಾಸಿ ಲಿಪ್ಸ್ ಬೇಕು ಅಂತ ಅಂದರೆ ನೀವು ಈ ಥರ ಅಪ್ಲೈ ಮಾಡಿಕೊಂಡ್ರೆ ಗ್ಲಾಸಿಯಾಗಿ ಕಾಣುತ್ತೆ. ಆ್ಯಂಡ್ ಮತ್ತು ಇದರಲ್ಲಿ ಎಲ್ಲ ಥರ ಶೇಡ್ಸ್ ಕೂಡ ಇದೆ, ಅದನ್ನು ಕೂಡ ತೋರಿಸಿದ್ದೀನಿ. ಆ್ಯಂಡ್ ಈ ಒಂದು ಗ್ಲಾಸಿ ಲಿಪ್ಸ್ಟಿಕ್ ಏನಪ್ಪ ಅಂತ ಅಂದರೆ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಆಗಿರುತ್ತೆ. ನಾನು ಟಿಶ್ಯೂ ಪೇಪರಲ್ಲಿ ನೋಡಿ ಈ ಥರ ನೋಡಿದ್ರೂ ಕೂಡ ಫುಲ್ಲು ಲಿಪ್ಸ್ಟಿಕ್ಕೇ ಬರಲಿಲ್ಲ, ಫುಲ್ ಟ್ರಾನ್ಸ್ಫರ್ ಪ್ರೂಫ್ ಥರನೇ ಇತ್ತು. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ಆ್ಯಂಡ್ ಅದರಲ್ಲಿರುವಂತಹ ಎಲ್ಲ ಶೇಡ್ಸ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಹಾಗೆಯೇ ನನ್ನ ಕೈಗೂ ಕೂಡ ಹಾಕೊಂಡು ತೋರಿಸಿದ್ದೀನಿ. ಆ್ಯಂಡ್ ನೀವು ಎಲ್ಲ ಥರ ಔಟ್ಫಿಟ್ಸಿಗೂ ಕೂಡ ಮ್ಯಾಚ್ ಮಾಡ್ಕೊಬೋದು. ಟ್ರೆಡಿಷ್ನಲ್ ಆಗಿರ್ಬೋದು, ವೆಸ್ಟರ್ನ್ ವೇರ್ ಆಗಿರ್ಬೋದು. ಫಸ್ಟ್ ನೀವು ಮ್ಯಾಟ್ನ ಟ್ರೈ ಮಾಡ್ಬೋದು. ಮ್ಯಾಟ್ ಬೇಡ ಅಂತ ಅಂದರೆ ನೀವು ಈ ಥರ ಗ್ಲಾಸಿನೂ ಕೂಡ ಟ್ರೈ ಮಾಡ್ಬೋದು. ನಾನಿವಾಗ ಮತ್ತೆ ಇನ್ನೊಂದು ಸ್ಟೇಜ್ ಅವ್ರದ್ದು ಇನ್ನೊಂದು ಶೇಡ್ನ ಟ್ರೈ ಮಾಡ್ತಾ ಇದ್ದೀನಿ. 06 ಐ ಆಮ್ ಫೀಸ್ಟಿ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಬ್ರೈಟ್ ಕಲರ್ನ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಇದನ್ನು ಮ್ಯಾಟ್ ಥರ ಅಪ್ಲೈ ಮಾಡಿಕೊಂಡು ಸೇಮ್ ಗ್ಲಾಸಿ ಲಿಪ್ಸ್ ಬೇಕು ಅಂತಂದರೆ ಚೂರು ಡ್ರೈ ಆದಮೇಲೆ ಅದನ್ನು ಗ್ಲಾಸಿಯಾಗಿ ಮಾಡಿಕೊಂಡ್ರೆ ಆಯಿತು. ಹೇಗೆ ಕಾಣ್ತಾ ಇದ್ದೀನಿ? ನಂಗೆ ಆ್ಯಕ್ಚುಲಿ ನೂಡ್ ಕಲರೇ ಚೆನ್ನಾಗಿ ಕಾಣ್ತಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಗ್ಲಾಸಲ್ಲೂ ಕೂಡ ಟ್ರೈ ಮಾಡಿದೆ, ಯಾವುದೇ ರೀತಿ ಮಾರ್ಕ್ ಕೂಡ ಬರಲಿಲ್ಲ, ಲಿಪ್ಸ್ಟಿಕ್ ಮಾರ್ಕು. ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಆ್ಯಂಡ್ ಐ ಕಾಂಟ್ ಸ್ಟೇ ಕಾಮ್, ಆರ್ ರಾದರ್ ಐ ಕಾಂಟ್ ಸ್ಟೇಸ್ ಕಾಮ್. ಆ್ಯಂಡ್ ಸ್ಟೇಸ್ ವೆಬ್ಸೈಟಲ್ಲಿ ಸ್ಟೂ 2025 ಅಂತ ಕೂಪನ್ ಕೋಡ್ನ ಅಪ್ಲೈ ಮಾಡಿದ್ರೆ 20% ಆಫರ್ ಸಿಗುತ್ತೆ. ಈ ಪ್ರಾಡಕ್ಟ್ ಬೇಕು ಅಂದರೆ ಅಮೆಝಾನ್, ನೈಕಾ, ಪರ್ಪಲಲ್ಲಿ ಸಿಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ. ಆ್ಯಂಡ್ ನಾನು ರೆಡಿಯಾಗಿ ಬರ್ಡೇಗೆ ಹೊರಟಾಗ ನನ್ನ ಮಗಳು ಕೊಟ್ಟಿರುವಂತಹ ಕಮೆಂಟ್ಸ್ ನೋಡಿ. ಹೌದಾ ಮುನಾ, ಕೆಟ್ಟದಾಗ ಕಾಣ್ತಿದ್ದೀನಾ? ಆಗ್ಲಿ ಬಿಡವ. ಎಲ್ಲಿಗೆ ಹೋಗ್ತಿದ್ದೀವಿ ಚಿನ್ನ ಇವತ್ತು ನಾವು? ಕಲ್ಲಾರೆ. ಯಾರ ಮನೆ? ಕಲ್ಲಾರೆಯಲ್ಲಿ ಸಮ್ಮು ಮನೆಗೆ ಹೋಗ್ತಿದ್ದೀವಿ ನಾವು ಇವತ್ತು. ಸಮ್ಮು ಮನೆಗಲ್ಲ ಚಿನ್ನ, ಸಮ್ಮು ಅವ್ರ ಅಜ್ಜಿ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಹೇಳು ಬೇಗ, ಪಟ ಅಂತ ನಾಚ್ಕೊಳಂಗಿಲ್ಲ. ಅಪ್ಪನ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶೋಕಿ ಹೊಡಿತಿದ್ದಾಳೆ. ಆ್ಯಂಡ್ ನಾವಿವತ್ತು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ, ಪೂಜಾ ಕೇರಾಜ್ ಮತ್ತು ಸತೀಶ್ ಸರ್ ಅವ್ರ ಮಗನ ಬರ್ಡೇಗೆ ಬಂದಿದ್ದೀವಿ. ಆ್ಯಂಡ್ ಇವರು ಕಾವ್ಯ ಕೇರಾಜ್ದು ನೋಡಿರ್ತೀರ ಚಾನಲ್ ನೀವು. ಲಿಪಿಗೆ ಕಾವ್ಯ ಅವ್ರ ಮಗಳು ಸಮೃದ್ಧಿ ಕ್ಲಾಸ್ಮೇಟು ಆ್ಯಂಡ್ ತುಂಬಾ ಕ್ಲೋಸ್ ಫ್ರೆಂಡ್ಸು. ನಾವು ಬರ್ಡೇಗೆ ಎಂಟರ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕು ಮತ್ತು ಕಟ್ಲೆಟ್ ಎಲ್ಲ ಕೊಟ್ಟರು. ಆ್ಯಂಡ್ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ಇರಲಿಲ್ಲ ಅಲ್ವಾ, ಹಾಗೆ ಅಲ್ಲಿ ಯಾರು ಇರ್ತಾರೆ ಫ್ರೆಂಡ್ಸು ಅವ್ರ ಹತ್ರ ಕೊಟ್ಟು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ಏಯ್ ಕರೆಯೋದೇ ಇಲ್ಲ ಇನ್ನೊಂದ್ಸತಿ ನಿಮ್ಮೊಂದು ಫಂಕ್ಷನಿಗೆ. ಏ ಸಮುನೋ ಲಿಪಿ ಬಾಯ್ಲಿ. ಎಲ್ಲ ಮಕ್ಕಳಿಗೂ ರಜಾ ಇರೋದ್ರಿಂದ ಮಕ್ಕಳಂತೂ ಫುಲ್ ಕುಣಿಯೋದು, ಒಬ್ರು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಆ ಕಡೆ ಟೇಬಲ್ ಎಲ್ಲ ಹಾಕಿ ಪಾರ್ಟಿಗೆ ಅಂತ ಹೇಳಿ ಸಪ್ರೇಟಾಗಿ ಆರ್ಗನೈಸ್ ಮಾಡಿದರು. ಅಲ್ಲೆಲ್ಲ ಕುತ್ಕೊಳ್ಳೋದು, ಅಲ್ಲಿ ಹಾಡೋದು, ಕಿತಾಪತಿ ಮಾಡೋದು, ಬರೀ ಇದೇ ಮಾಡ್ತಾಯಿದ್ರು. ಸರಿ ನನ್ನ ಜೊತೆ ಒಂದೆರಡು ವೀಡಿಯೋ ತೆಗೆಸ್ಕೊಳ್ರೋ, ಕ್ಲಿಪ್ಪಿಂಗ್ಸ್ ತೆಗೆಸ್ಕೊಳ್ರೋ ಅಂತ ಕೇಳಿ ನಾನು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ. ಆ್ಯಂಡ್ ಏನೇನೋ ಫನ್ನಿಯಾಗಿ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು. ಬಟ್ ಸ್ವಲ್ಪ ಅಲ್ಲಿ ಗಲಾಟೆ ಜಾಸ್ತಿ ಇತ್ತು, ಹಾಗಾಗಿ ಆ ವಾಯ್ಸ್ನ ಕೊಟ್ಟರೆ ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಪಾಪ ಕೂಡ ಮಲಗಿದ್ದ ಅಂತ ಹೇಳಿ ಸಮ್ಮು ಅವ್ರ ಅಣ್ಣ, ನೀವು ನೋಡಿರ್ತೀರ ಕಾವ್ಯ ಅವ್ರ ಮಗ, ಅವನ್ನ ಎಬ್ರಿಸವ ಅಂತ ಹೇಳಿ ಎಬ್ರಿಸ್ತಾ ಇದ್ವಿ. ಬರ್ಡೇ ಸ್ಟಾರ್ಟ್ ಆಗೋ ತನಕ ಪಾಪ ಅದು ಆರಾಮಾಗಿ ಮಲ್ಕೊಂಡಿತ್ತು. ಈ ಲಿಪಿನೂ ಸಮೃದ್ಧಿನೂ ಕೇಕ್ ಇಟ್ಮೇಲೆ ಸ್ಟೇಜ್ ಮೇಲೆ ಹೋಗ್ಬಿಟ್ರಲ್ಲಪ್ಪ, ಎಲ್ಲಾದರೂ ಆ ಕೇಕ್ನೆಲ್ಲಾದರೂ ಬೀಳಿಸ್ಬಿಡ್ತಾರೆ ಅಂತೇಳಿ ಕೊನೆಗೆ ಎಲ್ಲರೂ ಕೆಳಗೆ ಇಳಿಸ್ಕೊಂಡ್ಬಂದೆ. ಆ್ಯಂಡ್ ಬರ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಮಕ್ಕಳು ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರು. ಸೇಮ್ ಲಿಪಿ ಬರ್ಡೇಲೂ ಹೀಗೆ ಆಗಿತ್ತು. ಮಕ್ಕಳು ಫುಲ್ ಸುತ್ತಾಕೊಂಡು ನೀಟಾಗಿ ಫೋಟೋಸೇ ಬಂದಿರಲಿಲ್ಲ. ಆಮೇಲೆ ಎಲ್ಲರೂ ಹೇಳಿ ಸರಿ ಮಾಡ್ಕೊಂಡ್ವಿ. ಸದ್ಯ ಹೆಂಗೋ ಚೆನ್ನಾಗಿ ಅವ್ರದ್ದು ಫೋಟೋಸ್ ಬಂತು. ಕೇಕೆಲ್ಲ ತುಂಬಾ ಚೆನ್ನಾಗಿ ಕಟ್ಟಿಂಗ್ ಆಯಿತು. ಯಾವುದೇ ಒಂದು ಫಂಕ್ಷನಲ್ಲಾದರೂ ಅಷ್ಟೇ ಅಲ್ವಾ, ಮಕ್ಕಳಿಗೆ ನಾವು ಎಷ್ಟು
ಎಷ್ಟೇ ಏನೇ ಕೊಡಿಸಿದ್ರು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿರುವಂತಹ ಕೆಲವೊಂದು ಥಿಂಗ್ಸ್ ಆಗಿರ್ಬೋದು ಅದ್ರ ಮೇಲೆ ಅಟ್ರಾಕ್ಟಿವ್ ಅನ್ನೋ ಥರ ಲಿಪಿಗೂ ಅಷ್ಟೇ ಅಲ್ಲಿ ಕೇಕ್ ಕಟ್ ಮಾಡಿಸಿದ ತಕ್ಷಣ ಫಸ್ಟ್ ಅದನ್ನು ಎಲ್ರಿಗೂ ತಿನ್ನಕ್ಕೆ ಕೊಡಬೇಕು ಅಂತ ಮಕ್ಕಳು ಎಲ್ಲರೂ ಹಾಗೆ ಕಾಯ್ತಾಯಿದ್ರು. ಸೊ ಪಾಪು ನೇಮಿಂಗ್ ಸೆರ್ಮನಿ ಬರ್ಡೇ ಥರ ಎರಡನ್ನೂ ಒಟ್ಟಿಗೆ ಮಾಡಿದ್ರು. ಆ್ಯಂಡ್ ಅವ್ರ ಮನೆ ಹತ್ರ ತುಂಬ ದೊಡ್ಡ ಜಾಗ ಇದೆ, ಹಾಗಾಗಿ ಅಲ್ಲೇ ಫುಲ್ ಎಲ್ಲದು ಡೆಕೋರೇಷನ್ ಮಾಡಿಸಿ ಊಟಕ್ಕೆಲ್ಲ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಾಯಿತು ಬರ್ಡೇ ಪಾರ್ಟಿ ಕೂಡ. ಆ್ಯಂಡ್ ನಾವು ಹೋಗಿ ಸ್ಟೇಜ್ ಮೇಲೆ ಒಂದಷ್ಟು ಫೋಟೋನ ತೆಗೆಸ್ಕೊಂಡು ಕಾವ್ಯನ ಹತ್ರ ಕೊಟ್ಟು ವೀಡಿಯೋನ ಮಾಡಿಸ್ಕೊಂಡೆ. ಆ್ಯಂಡ್ ಅದಾದಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಶಕೆ ಅಂದರೆ ಯಪ್ಪ ಸಕ್ಕ ಶಕೆ ಅನ್ನಿಸ್ತಾ ಇತ್ತು. ಅಂತೂ ಆ ಕಡೆ ಮರ ಎಲ್ಲ ಇರೋದ್ರಿಂದ ಚೆನ್ನಾಗಿ ಗಾಳಿ ಕೂಡ ಆಡ್ತಾ ಇತ್ತು. ಬಾಯ್ 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 ಶಮಿತಾ ಸರಿ ಬಾಯ್ ಸರ್. ಸರಿ ಸರ್ ಖಂಡಿತ ಸಮ್ಮಗೋಸ್ಕರನಾರು ಕರ್ಕೊಂಡ್ಬರ್ತೀನಿ. ಪೂಜನ್ ಥರ ಹಿಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೋಬೇಕು. ನನ್ನ ವಿಡಿಯೋಗ್ರಾಫರ್ ಯಾರೂ ಇಲ್ವಲ್ಲ ಅಂತ. ಓ ಹತ್ರ ಬರಬೇಡ ಅಂತ. ಆ್ಯಂಡ್ ಇದು ಪೂಜಾ ಅವ್ರ ಪಾಪು ಬರ್ಡೇಗೆ ಹೋಗಿದ್ದಂತಹ ವ್ಲಾಗು. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂಟಿ ನಾವು ಇಂಪು ಮದುವೆಗೆ ಚಿತ್ರದುರ್ಗಕ್ಕೆ ಬಟ್ಟೆ ತೆಗಿಯೋಕ್ಕೆ ಹೋಗಿದ್ವಲ್ವ, ಆದರೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ ಬಟ್ಟೆ ತೆಗಿಯೋಕ್ಕೆ, ನನ್ನ ಕಸಿನ್ ಮದುವೆಗೆ. ದಾರಿಲೇ ಚಿತ್ರಾನ್ನ ತಿಂತಿದ್ದೀವಿ. ತಟ್ಟೆ ಒಂದು ಕಮ್ಮಿ ಆಗಿತ್ತು ಅಂತೇಳಿ ಎಂಥದ್ರಲ್ಲಿ ತಿಂತಿದ್ದೀನಿ, ಬಾಕ್ಸ್ ಮುಚ್ಚಳದಲ್ಲಿ ತಿಂತಿದ್ದೀನಿ. ನಮ್ಮ ಅಂಕಲ್ ಹುಟ್ಟು ಕಂಜೂಸು. ಇವತ್ತು ಒಳ್ಳೆ ಸೀರೆ ತೆಗಿಸ್ಕೋಬೇಕು ನಮ್ಮ ಅಂಕಲ್ ಹತ್ರ. ಪಾಪ ಅದನ್ನ ಹಾಕೋ, ಅದನ್ನು ಹಾಕದೆ. ಮತ್ತೆ ತಿಂಡಿಗೆ 500 ರೂಪಾಯಿ ದುಡ್ಡು ಉಳಿತು ಅಂತ ನಮ್ಮ ಅಂಕಲ್ 500 ರೂಪಾಯಿ ದುಡ್ಡು ಉಳಿಸಿದ್ದೀನಿ ತಿಂಡಿದ. ಅಯ್ಯೋ ಬಿಡ್ನಪ್ಪ ಬಿಡ್ನಮ್ಮಪ್ಪ ಅನ್ಕೊಂಡಿದ್ದ ನಮ್ಮ ಅಂಕಲ್. ನಮ್ಮ ತಂಗಿ ಆ್ಯಕ್ಚುಲಿ ನನ್ನ ಕಸಿನ್ ಯೂಟ್ಯೂಬ್ ಜರ್ನಿಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೆ ಅಲ್ವಾ, ನನ್ನ ಕಸಿನ್ ಮದುವೆ ಇದೆ. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲಿಗೆ ಬಂದಿದ್ದೆ, ಚಿತ್ರದುರ್ಗದಕ್ಕಿಂತ ಮುಂಚೆನೇ ಮೊಳಕಾಲ್ಮೂರ ಅಂತ ಹೇಳಿ. ಇದರಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ, ಓಕೆನಾ. ಸೊ ಯಾವ ಥರ ಸ್ಯಾರೀಸ್ ಇದೆ, ನಿಜ ನಂಗೆ ಇಲ್ಲಿ ತುಂಬ ಬೆಸ್ಟ್ ಕಲೆಕ್ಷನ್ಸ್ ಅಂತ ಫೀಲ್ ಆಯಿತು. ಆ್ಯಂಡ್ ಸ್ಯಾರೀಸ್ ಕೂಡ ನಾವಿವಾಗ ಔಟ್ಸೈಡ್ ಎಲ್ಲ ಹೋಗಿ ತೊಗೊಳ್ತೀವಲ್ಲ, ಅಷ್ಟು ದೂರ ಹೋಗೋ ನೆಸೆಸಿಟಿನೇ ಇರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾವಿವತ್ತು ನನ್ನ ಕಸಿನ್ ಮದುವೆಗೆ ಮತ್ತು ನಮಗೂ ಬೇಕಿತ್ತಲ್ಲ ಅಂತ ಹೇಳಿ ರೇಷ್ಮೆ ಸ್ಯಾರಿನ ತಗೊಳಕ್ಕೆ ಅಂತ ಹೇಳಿ ಶಾಪಿಗೆ ಬಂದಿದ್ದೀವಿ. ನಿಜವಾಗ್ಲೂ ಹಾನೆಸ್ಟ್ ಆ್ಯಂಡ್ ಜೆನ್ಯೂನ್ ರಿವ್ಯೂನೇ. ನಾನು ಸಾಮಾನ್ಯ ನನಗೆ ಇಷ್ಟ ಆಗದೇನೆ ನಾನು ಯಾವುದನ್ನು ನನ್ನ ಪೇಜಲ್ಲಿ ಪ್ರಮೋಟ್ ಮಾಡಲ್ಲ ಆ್ಯಂಡ್ ಹೇಳೋದು ಇಲ್ಲ. ಇದು ಅಷ್ಟೇ, ನಾವು ಬೆಳಗ್ಗೆ ಆಲ್ಮೋಸ್ಟ್ ನೀವು ಎಷ್ಟೊತ್ತಿಗೆ ಎದ್ವೆ? ನೀನು 4, ನಾನು 4:30ಗೆ, ನೀನು 5ಗೆ ಎದ್ದಿದ್ದೆ. ಲಿಪಿನ ರೆಡಿ ಮಾಡಿ ಮೋನ್ ಹತ್ರ ಸ್ಕೂಲಿಗೆ ಕಳ್ಸಕ್ಕೆ ಬಿಟ್ಟು, ಸೊ ಇಲ್ಲಿ ಅರೌಂಡ್ ಒಂದು 11 o'clock ರೀಚ್ ಆಗಿ ಇವಾಗ ಸ್ಯಾರಿ ನೋಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನೋಡೋಣ ಯಾವುದೆಲ್ಲ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ಆಕ್ಚುಲಿ ನಾನು ಈ ಸ್ಯಾರಿನ ವೇರ್ ಮಾಡಿ ಇವ್ರ ಪೇಜಿಗೆ ಟ್ಯಾಗ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಅಂಡ್ ಇದರಲ್ಲಿ ಸುಮಾರು ಕಲರ್ಸ್ ಇದೆಯಾ ಅಂದ್ರೆ ಇದರಲ್ಲಿ ಎಲ್ಲಾ ತರ ಕಲರ್ಸ್ ಸಿಗುತ್ತಂತೆ. ಯಾವ್ದಾವ್ದು ವೆರೈಟೀಸ್ ಇದೆ ನೋಡ್ತೀನಿ, ನನ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಅವಳ ಮದ್ವೆಗೆ ಅಂತಾನೆ ತಗೊಳಕ್ ಬಂದ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋದಾಗಲೂ ಅಷ್ಟೇ ಅಂಕಲ್ ಹೇಳಿದರು ನಮ್ಮ ಮನೇಲೇ ಊಟ ಅರೇಂಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಸಲನೂ ಅಷ್ಟೇ ತುಂಬ ಚೆನ್ನಾಗಿ ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟು ಜನಕ್ಕೆ ಎಷ್ಟು ರುಚಿಯಾಗಿ ಊಟನ ಮಾಡಿ ಬಡಿಸಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಅಂಕಲ್ ಪಕ್ಕ ಕೂತ್ಕೊಂಡು ಒಂದಷ್ಟು ಬಾರ್ಗೇನ್ ಮಾಡ್ತಾಯಿದ್ದೆ. ಅದಕ್ಕೆ ಅಂಕಲ್ ಹೇಳ್ತಾಯಿದ್ರು ನೀನು ಬಿಡಮ್ಮ ಅಂತ ಹೇಳಿ. ಆ್ಯಂಡ್ ನಾವು ಎಲ್ಲದು ಸ್ಯಾರೀಸ್ ತೊಗೊಂಡು ಬಂದ್ವಿ. ಆ್ಯಂಡ್ ನಮಗೂ ತುಂಬಾ ಚೆನ್ನಾಗಿ ಒಳ್ಳೆ ಪ್ರೈಸಲ್ಲಿ ಹಾಕ್ಕೊಟ್ರು. ಆ್ಯಂಡ್ ಅಕ್ಕನೂ ಕೂಡ ಅಷ್ಟೇ ನಮಗೆಲ್ರಿಗೂ ಮನೆಯವ್ರ ಥರ ಕುಂಕುಮ ಎಲ್ಲ ಕೊಟ್ಟು ಗಿಫ್ಟ್ ಎಲ್ಲ ಕೊಟ್ಟು ಕಳಿಸಿದ್ರು. ನಮ್ಗೆ ಅನ್ನಿಸ್ತು ಕೆಲವರು ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವ್ರದ್ದು ಡೀಟೇಲ್ಸ್ನ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲೇ ಮೆನ್ಷನ್ ಮಾಡಿರ್ತೀನಿ. ನನ್ನ ಮೊಬೈಲ್ ಏನಾದ್ರು ಕೆಳಗೆ ಬೀಳ್ಬೇಕಲ್ಲ ಇವತ್ತು, ನನ್ನ ಮೊಬೈಲ್ ಏನಾದ್ರು ಕೆಳಗೆ ಬೀಳ್ಬೇಕಲ್ಲ. ಏನಕ್ಕೆ ಬೀಳಿಸ್ತೀಯಾ? ಮೊಬೈಲ್ ಬೀಳಿಸ್ತೆ ಅಲ್ವಾ? ಇವತ್ತು ಅಪ್ಪನ ಹತ್ರ ಬೆಲ್ಟಲ್ಲಿ ಹೊಡಿಸ್ಲಿಲ್ಲ ಅಂದ್ರೆ ನೋಡ್ತಾ ಇರಲಿ. ಇಷ್ಟೊಂದು ಗಾಂಚಲಿ ಕಲ್ತಿದ್ಯಾ ನೀನು? ಹೇಳಿದ ಮತ್ತೆ ಕೇಳ್ತೀವಿ ಕೇಳಲ್ವಾ? ಕೇಳಲ್ವ ಹೇಳಿದ ಮತ್ತು? ಬಾಯ್ ಬಿಟ್ಟು ಮಾತಾಡ್ಬೇಕು. ಹೇಳಿದ ಮತ್ತೆ ಕೇಳ್ತೀವಿ ಕೇಳಲ್ವಾ? ಹಾ, ಅಮ್ಮಂಗೆ ಸರಿ ಕೇಳು. ಅಮ್ಮ ಓಕೆ ಅಂದ್ರೆ ನಾನು ಸುಮ್ಮನಾಗೋದು. ಸರಿ ಮಗಳೇ.
ಹೊಡಿಬೇಕಿತ್ತು ಮೊನ್ನ, ನೀನು ಹೊಡಿದೆ ತಪ್ಪು ಮಾಡಿದೆ. ಮುದ್ದು ಮಗಳು ಪಡೆಯಲ್ಲ ನಾನು ಅಲ್ಲ ಮಗಳು, ಮುದ್ದು ಮಗಳು ಬುದ್ಧಿ ಕಲಿತಾರೆ. ಆವಾಗ ಮಕ್ಕಳು ಹಠ ಮಾಡ್ತಿದ್ದಾಗ ಮೋಹನ್ ಒಂಚೂರು ಹೆದರಿಸ್ಬಿಡ್ತಾರೆ, ಆಮೇಲೆ ಸರಿಯಾಗಿ ಬಿಡ್ತಾಳೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.